ದಮ್ ವಾಂಗಿಬಾತ್ ಮಾಡೋದಕ್ಕೆ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಪಲಾವ್ ಎಲೆ ಹಾಕೊಳ್ಳಿ, 1 ಈರುಳ್ಳಿ, ಕರ್ಬೇವಿನ ಸೊಪ್ಪು, ಇದು ಆಪ್ಷನಲ್ಲು, ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ 2 ಗ್ಲಾಸ್ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್, 1 ಟೊಮ್ಯಾಟೊ, ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಳ್ಳಿ. ಇವಾಗ 1/4 kg ಬದನೆಕಾಯಿ, ಈ ಥರ ದೊಡ್ಡ ದೊಡ್ಡ ಹೋಳಾಗೇ ಇರಲಿ. ಹಸಿ ಬಟಾಣಿ, 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಯಾವ ಗ್ಲಾಸಲ್ಲಿ ಅಕ್ಕಿ ಮೆಜರ್ಮೆಂಟ್ ಮಾಡಿದ್ದೀರೋ ಅದೇ ಗ್ಲಾಸಲ್ಲಿ ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ. ನಾನಿಲ್ಲಿ ಒಣ ಕೊಬ್ಬರಿನ ಪುಡಿ ಮಾಡಿ ಹಾಕಿದ್ದೀನಿ. ನೀವು ತುರಿದು ಬೇಕಾದ್ರೂ ಹಾಕ್ಕೋಬೋದು. 2 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆನೆಸಿರೋ ಅಕ್ಕಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳಿ. 2 ವಿಷಲ್ ಆಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಹೋಳಾಗಿ ಬದನೆಕಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಹೀಗಾಗಿರಬೇಕು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೊಸರು ಬಜ್ಜಿ ಅಥವಾ ಚಟ್ನಿ. ಬಿಸಿ ಬಿಸಿ ದಮ್ ವಾಂಗಿಬಾತ್ ನೋಡಿ. ಬದನೆಕಾಯಿ ನೋಡಿ ಎಲ್ಲೂ ಸಾಫ್ಟ್ ಆಗಿಲ್ಲ, ಈ ಥರ ಆಗಿರಬೇಕು. ಅದಕ್ಕೆ ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿ ಸಹನೂ ಹಾಕೋಬೋದು. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಇದಕ್ಕೆ ನೀವು ಇವನ್ ಕಾಯಿ ಚಟ್ನಿನೂ ಸಹ ಮಾಡ್ಕೋಬೋದು. ಸೂಪರಾಗಿದೆ, ಟ್ರೈ ಮಾಡಿ. ವಾಂಗಿಬಾತ್ ಪೌಡರ್ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ, ಟ್ರೈ ಮಾಡಿ. ಸಿಂಪಲ್ ರೆಸಿಪಿನ.